ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ. ಇದೊಂದು ಜಸ್ಟ್ ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಪರ್ಟಿಕ್ಯುಲರ್ಲಿ ಯಾರಿಗೆ ರೆಸನೇಟ್ ಆಗುತ್ತೆ ಅಂದರೆ, ಯಾರೆಲ್ಲ ಕಾಂಟ್ಯಾಕ್ಟಲ್ಲಿ ಇಲ್ಲ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಅಥವಾ ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆಗಿದ್ದಾರೆ, ಸಪ್ರೇಟ್ ಆಗಿದ್ದಾರೆ, ಬ್ರೇಕಪ್ ಆಗಿದ್ದಾರೆ ಅಂತ ಅಂದರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಇರುತ್ತೆ ಅಂತ ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತಾರಾ, ಮಾತಾಡ್ತಾರಾ, ಕಮ್ಯುನಿಕೇಟ್ ಮಾಡ್ತಾರಾ, ಆ್ಯಂಡ್ ಅವ್ರೇನಾದರೂ ಸಪ್ರೇಟ್ ಆಗಿದ್ರೆ, ಬ್ರೇಕಪ್ ಆಗಿದ್ರೆ ಅವರು ನಿಮ್ಮ ಲೈಫಲ್ಲಿ ಬರ್ತಾರಾ, ಎಲ್ಲಾನು ಕೂಡ ಸರಿ ಹೋಗುತ್ತಾ, ಮುಂದೆ ಹೀಲ್ ಆಗತ್ತಾ ಅನ್ನೋ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋನಲ್ಲಿ ಯಾವುದೇ ರೀತಿ ಕಟ್ಟಿರೋದಿಲ್ಲ. ಸೊ ಜಸ್ಟ್ ವಿ ಕಂಟಿನ್ಯೂ. ಸೊ ನಿಮ್ಮ ಪಾರ್ಟ್ನರ್ನ ನೇಮ್ನ 3 times ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ರೆಸನೇಟ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಗೈಸ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 3 of Wands ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಗಾಟ್ 3 of Wands, 10 of Swords ಆ್ಯಂಡ್ 3 of Cups, King of Cups ಆ್ಯಂಡ್ ಅದ್ರ ಜೊತೆಗೆ ವಿ ಹ್ಯಾವ್ King of Swords. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ, ಸೊ ಕರೆಂಟ್ಲಿ ಒಂದು ವ್ಯಕ್ತಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ, ಆ ಒಂದು ವ್ಯಕ್ತಿ ಯಾರೇ ಆಗಿರಲಿ ಡೆಫಿನೆಟ್ಲಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ತುಂಬಾನೇ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ನನಗೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಯು ಸೋ ಮಚ್. ಸೊ ನಿಮ್ಮ ಬಗ್ಗೆ, ನಿಮ್ಮ ಜೊತೆಗಿದ್ದಾಗ ತುಂಬಾನೇ ಈ ಒಂದು ವ್ಯಕ್ತಿ ತಲೆನೇ ಕೆಡ್ಸ್ಕೊಂಡಿರ್ಲಿಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ, ತುಂಬಾ ಗ್ರಾಂಟೆಡ್ ಆಗಿ ತಗೊಂಡಿದ್ರು, ಕೇರೆ ಮಾಡ್ತಾ ಇರಲಿಲ್ಲ, ತುಂಬಾ ಅವಾಯ್ಡ್ ಮಾಡ್ತಾ ಇದ್ರು, ಇಗ್ನೋರ್ ಮಾಡ್ತಾ ಇದ್ರು, ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ಮಾಡ್ತಾ ಇದ್ರು ನಿಮ್ಮ ಜೊತೆಗಿದ್ದಾಗ. ಬಟ್ ಇವಾಗ ನಿಮ್ಮಿಂದ ದೂರ ಆದ್ಮೇಲೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಅವ್ರಿಗೆ ರಿಗ್ರೆಟ್ನೆಸ್ ಇದೆ, ಗಿಲ್ಟ್ ಕಾಡ್ತಾ ಇದೆ. ನನ್ನ ಪಾರ್ಟ್ನರ್ನ ನಾನು ಬಿಟ್ಕೊಡ್ಬಾರ್ದಾಗಿತ್ತು, ಈ ಒಂದು ಪ್ರೀತಿನ ನಾನು ಬಿಟ್ಕೊಡ್ಬಾರ್ದಾಗಿತ್ತು, ಆ್ಯಂಡ್ ಈ ಒಂದು ಕನೆಕ್ಷನಲ್ಲಿ ನಾನು ಕಷ್ಟಪಟ್ಟು ವರ್ಕ್ ಮಾಡಬೇಕಾಗಿತ್ತು, ಉಳಿಸ್ಕೊಳ್ಬೇಕಾಗಿತ್ತು ಈ ಒಂದು ಸಂಬಂಧವನ್ನ, ಈ ಒಂದು ಲವ್ನ ನಾನು ಜಾಸ್ತಿ ತುಂಬ ಸುಲಭವಾಗಿ ಬಿಟ್ಕೊಟ್ಬಿಟ್ಟೆ. ಅಂದರೆ ಅವ್ರಿಗೆ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ, ನಿಮ್ಮ ಜೊತೆಗೆ ಇದ್ದಾಗ ಸಪ್ರೇಟ್ ಆದ್ಮೇಲೆ ಕೂಡ ಅವ್ರು ಯೋಚನೆ ಮಾಡಿರಲಿಲ್ಲ. ಲೈಕ್ ಏನೋ ಒಂದಲ್ಲ ಒಂದು ದಿನ ನನಗೆ ಈ ಒಂದು ಕನೆಕ್ಷನ್ ಇಂದ ಸಪ್ರೇಟ್ ಆಗಿರೋದಕ್ಕೆ ರಿಗ್ರೆಟ್ ಫೀಲ್ ಆಗತ್ತೆ ಅಂತ. ಬಟ್ ನೌ ದಿಸ್ ಪರ್ಸನ್ ಇಸ್ ಥಿಂಕಿಂಗ್, ನಾನು ಎಷ್ಟು ಫೂಲಿಶ್ ಆಗಿ, ಎಷ್ಟು ಸ್ಟುಪಿಡ್ ಆಗಿ ಒಂದು ಡಿಸಿಷನ್ ತಗೊಂಡೆ ಈ ಒಂದು ವ್ಯಕ್ತಿಯ ವಿಚಾರವಾಗಿ, ನಾನು ತುಂಬಾನೇ ದುಡುಕ್ಬಿಟ್ಟಿದ್ದೀನಿ. ಐ ಥಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಜನ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಅಂದ್ರೆ ಒಂದು ವ್ಯಕ್ತಿಗೆ ತುಂಬಾ ಬೇಗ ಮ್ಯಾನ್ಪ್ಲೇಟ್ ಮಾಡೋರು, ತುಂಬಾ ಬೇಗ ಅವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ, ಅಂಡ್ ಬೇರೆಯವ್ರ ಮಾತು ಕೇಳೋದು ಈ ಒಂದು ವ್ಯಕ್ತಿ ತುಂಬಾ ಜಾಸ್ತಿ. ಸೊ ಇದೆಲ್ಲನೂ ನೋಡಿದಾಗ ತುಂಬಾನೇ ಅವ್ರಿಗೆ ಫೀಲ್ ಆಗುತ್ತೆ ದಟ್ ನಾನು ಮಾಡಿದ್ದು ಎಷ್ಟು ಮುಟ್ಟಾಳ್ತನ, ಎಷ್ಟು ಸ್ಟುಪಿಡ್ ಆಗಿ ನಾನು ಒಂದು ಡಿಸಿಷನ್ ತಗೊಂಡೆ, ಈ ಒಂದು ವ್ಯಕ್ತಿನ ಉಳಿಸ್ಕೊಳಕ್ಕೆ ನನಗೆ ಆಗಿಲ್ಲವಲ್ಲ, ಅಂಡ್ ಈ ಒಂದು ವ್ಯಕ್ತಿನ ನಿಮ್ಮಿಂದ ದೂರ ಆಗಿರೋದೇ ಒಂದು ವ್ಯಕ್ತಿ. ಸೊ ಐ ಥಿಂಕ್ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ. ಬ್ರೇಕಪ್ ಆಗಿ ಸಪ್ರೇಟ್ ಆದ್ಮೇಲೆ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಆ ಒಂದು ವ್ಯಕ್ತಿ ಅಥವಾ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ ಒಬ್ರಿಗೊಬ್ರು ಮಾತಾಡೋದಕ್ಕೆ. ಬಟ್ ಆವಾಗ ನಿಮ್ಮ ವ್ಯಕ್ತಿಗೆ ತುಂಬಾ ಈಗೋ ಇತ್ತು, ಬಟ್ ಇವಾಗ ಆ ಒಂದು ಈಗೋ, ಆಟಿಟ್ಯೂಡ್ ಎಲ್ಲ ಪ್ರೀತಿಗೆ ಸರೆಂಡರ್ ಆಗಿದೆ. ಸೊ ಅದೆಲ್ಲಾನು ಮನಸ್ಸಿಂದ ಆಚೆ ಹಾಕಿ ಇವಾಗ ಒಂದು ನಿಷ್ಕಲ್ಮಶವಾಗಿ ಯೋಚನೆ ಮಾಡಿದಾಗ ನೀವು ತುಂಬಾ ಎತ್ತರದ ಸ್ಥಾನದಲ್ಲಿ ಇದ್ದೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ಥಿಂಕ್ ಬರುತ್ತೆ. ಅಂದ್ರೆ ನಾನು ಬೇರೆಯವ್ರ ಹತ್ರ ಈ ಒಂದು ವ್ಯಕ್ತಿ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಹೇಳಿದ್ದೀನಿ, ಬಟ್ ಇವ್ರು ಯಾರಾದ್ರೂ ನನ್ನ ಬಗ್ಗೆ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಅಥವಾ ನೆಗೆಟಿವ್ ಆಗಿ ಯಾವತ್ತೇ ಒಂದು ವ್ಯಕ್ತಿ ಮಾತಾಡಿಲ್ಲ. ಇದು ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಈ ಒಂದು ವ್ಯಕ್ತಿ ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಸೊ ಇದೆಲ್ಲಾನು ಯೋಚನೆ ಮಾಡಿದಾಗ ತುಂಬಾನೇ ಖುಷಿ ಆಗತ್ತೆ. ಸೊ ಕೆಲವೊಂದ್ಸತಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು, ಎಲ್ಲ ಸರಿ ಮಾಡ್ಕೊಳ್ಬೇಕು ಅಂತ ಒಂದು ಸತಿ ಯೋಚನೆ ಬಂದ್ರೆ, ಇನ್ನೊಂದು ಸತಿ ನಿಮಗೆ ಏನೆಲ್ಲ ಮೋಸ ಮಾಡಿದ್ರೆ, ಚೀಟಿಂಗ್ ಮಾಡಿದ್ರೆ, ಅಥವಾ ಏನೆಲ್ಲ ನಿಮಗೆ ಹರ್ಟ್ ಮಾಡಿದ್ದಾರೆ, ನಿಮ್ಮ ಕಣ್ಣೀರ್ ಆಗಿರ್ಬೋದು, ಅವ್ರ ಜೊತೆಗಿದ್ದಾಗ ನೀವು ತುಂಬಾ ಸತಿ ಕಣ್ಣೀರ್ ಹಾಕಿದ್ದೀರಾ, ಅದೆಲ್ಲಾನು ನೋಡಿದಾಗ ತುಂಬಾನೇ ಅವ್ರಿಗೆ ನಾಚಿಕೆ ಆಗತ್ತೆ, ತುಂಬಾ ಶೈನೆಸ್ ಬರುತ್ತೆ. ಸೊ ನಾನು ಇಷ್ಟೆಲ್ಲ ಮಾಡಿ ಇವಾಗ ನನ್ನ ಅಕ್ಸೆಪ್ಟ್ ಮಾಡು, ನನ್ನ ಲೈಫಲ್ಲಿ ಬೇಕು ಅಂತ ಹೇಗೆ ಕೇಳೋದು ಈ ಒಂದು ವ್ಯಕ್ತಿಗೆ ತುಂಬಾ ದೊಡ್ಡ ಕ್ವೆಶನ್ ಮಾರ್ಕ್.
ಆಕ್ಚುಲಿ ಇವ್ರಿಗೆ ತುಂಬಾನೇ ಇದೆ ನಿಮ್ಮ ಜೊತೆಗೆ ಎಲ್ಲ ಮಾತಾಡಬೇಕು, ಸರಿಪಡಿಸ್ಕೊಳ್ಬೇಕು, ಸರಿ ಹೋಗಬೇಕು, ಎಲ್ಲಾನು ಚೆನ್ನಾಗಿ ಆಗಬೇಕು. ಆ್ಯಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲೈಕ್ ಮ್ಯಾಡ್. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮ್ಯಾಡ್ ಆಗ್ತಿದ್ದಾರೆ, ಹುಚ್ಚರು ಆಗ್ತಿದ್ದಾರೆ. ಇದು ನನಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಅವ್ರು ಅನ್ಕೊಂಡೇ ಇರಲಿಲ್ಲ ಒಂದಲ್ಲ ಒಂದು ದಿನ ಒಂದು ಟೈಮ್ ಬರುತ್ತೆ ಇವ್ರ ಬಗ್ಗೆ ಯೋಚನೆ ಮಾಡಿ ಇಷ್ಟೆಲ್ಲ ಗಿಲ್ಟ್ ಕಾಡ್ತೀನಿ ಅನ್ನೋದೇ ಈ ಒಂದು ವ್ಯಕ್ತಿಗೆ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಅಷ್ಟು ಉಡಾಫೆ ಮಾಡಿದ್ದಾರೆ ನಿಮ್ಮ ವಿಚಾರವಾಗಿ. ಬಟ್ ಇವಾಗ ಯೋಚನೆ ಮಾಡಿದ್ರೆ ನಾನೇ ಇಲ್ಲಿ ಹೀಡಿಯಟ್ಟು, ನಾನೇ ಒಂದು ಸ್ಟುಪಿಡ ಅಂತ ಅವ್ರಿಗೆ ಯೋಚನೆಗಳು ಬರುತ್ತೆ. ಅಂಡ್ ನಿಮ್ಮನ್ನ ಯಾರೆಲ್ಲ ಸಪ್ರೇಟ್ ಮಾಡಿದರೆ ಮೂರನೇ ವ್ಯಕ್ತಿಗಳು, ಅವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ. ಅಂತೂ ಇಂದು ಇವರಿಬ್ರು ದೂರ ಆದ್ರು, ಸಪ್ರೇಟ್ ಆದ್ರು, ಎಮೋಷನಲ್ ಆಗಿ ಇವರು ಲೈಕ್ ಸಪ್ರೇಟ್ ಆದ್ರಲ್ಲ, ನಮ್ಗೆ ಅದೇ ಖುಷಿ. ಅಂದ್ರೆ ತುಂಬಾ ಜನ ನಿಮ್ಮ ಸಪ್ರೇಷನ್, ನಿಮ್ಮ ಬ್ರೇಕಪ್ ನ ಆಗಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ರೆ ಅಂಡ್ ನೀವಿಬ್ರು ದೂರ ಆದ್ಮೇಲೆ ಅದನ್ನ ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಅಂತ ಹೇಳ್ತೀನಿ. ಸೊ ಕಿಂಗ್ ಆಫ್ ಕಪ್ಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ತುಂಬಾನೇ ಒಂದು ವ್ಯಕ್ತಿ ಸೀರಿಯಸ್ ಆಗಿದ್ದಾರೆ ನಿಮ್ಮ ಕನೆಕ್ಷನ್ ಅಲ್ಲಿ, ಚೆನ್ನಾಗಿ ಮಾತಾಡಬೇಕು ನಿಮ್ಮ ಜೊತೆಗೆ, ಅಥವಾ ಒಂದು ವೆಲ್ ವಿಷರ್ ಆಗಾದ್ರೂ ಇರಬೇಕು, ಒಂದು ಸಪೋರ್ಟರ್ ಆದ್ರೂ ಇರಬೇಕು ಅನ್ನೋದು ಇವ್ರಿಗೆ ಮೈಂಡ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಐ ಥಿಂಕ್ ಮುಂದೆ ಬರುವಂತ ದಿನಗಳಲ್ಲಿ ವಿತಿನ್ 3 months ಅಥವಾ 3 days ಅಥವಾ 3 weeks ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅಂಡ್ ರಿಕನ್ಸಿಲೇಷನ್ ಆಗತ್ತಾ ಅಂತ ನೀವು ಕೇಳಿದ್ರೆ ಇನ್ ದ ನಿಯರ್ ಫ್ಯೂಚರ್. ಸೊ ಫ್ಯೂಚರ್ ಅಲ್ಲಿ ರಿಕನ್ಸಿಲೇಷನ್ ಆಗತ್ತೆ ಅಂತ ಹೇಳ್ತೀನಿ. ಬಟ್ ನಾವು ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡಬೇಕಾಗಿದೆ ಅಂಡ್ ಆ ಒಂದು ವ್ಯಕ್ತಿಗೆ ಕ್ಲಾರಿಟಿ ಬೇಕು. ಸೊ ನಿಮ್ಮ ಜೊತೆಗೆ ಯಾವ ತರ ಸಂಬಂಧ ಸರಿ ಮಾಡ್ಕೊಳ್ಳೋದು ಅಂಡ್ ಹೇಗೆಲ್ಲಾನು ಸರಿ ಹೋಗುತ್ತೆ ಅಂಡ್ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಓಡ್ತಾ ಇದೆ ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಸಿಗಬೇಕು. ಕ್ಲಾರಿಟಿ ಸಿಕ್ಕಿದಾಗ ಈ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ಮ ಜೊತೆಗೆ ಎಲ್ಲಾನು ಸರಿಪಡಿಸ್ಕೊಂಡು ಫ್ಯೂಚರ್ ಅಲ್ಲಿ ರಿಕನ್ಸಿಲೇಷನ್ ಆಗ್ತಾರೆ. ಅಂಡ್ ಈ ಒಂದು ವ್ಯಕ್ತಿ ನಮ್ಮನ್ನ ಈಗಲೂ ಕೂಡ ಇಷ್ಟಪಡ್ತಾ ಇದಾರ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್, ತುಂಬಾ ಇಷ್ಟಪಡ್ತಿದ್ದಾರೆ, ಲವ್ ಕೂಡ ಮಾಡ್ತಿದ್ದಾರೆ. ಅಂಡ್ ಆ ಲವ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ಅವ್ರಿಗೆ ತುಂಬಾನೇ ಹೃದಯದಲ್ಲಿ ಮನ್ಸಿನಲ್ಲಿ ಅಚ್ಚಾಗಿ ಉಳ್ಕೊಂಡಿದೆ. ಲೈಕ್ ಈ ಒಂದು ಪ್ರೀತಿ, ಲವ್ ಅನ್ನೋದು ಏನಿದೆ ಅದು ಮನ್ಸಿನಲ್ಲಿ ಹಾಗೆ ಇದೆ. ಅದನ್ನ ಯಾವತ್ತಿಗೂ ಬೇರೆ ಹತ್ರ ಶೇರ್ ಮಾಡ್ಕೊಂಡ್ರೆ ಅವ್ರಿಗೆ ಏನೋ ಒಂದು ಲೈಕ್ ಇಷ್ಟೆಲ್ಲ ನೀನೇ ಮಾಡಿ ನೀನೇ ಬಿಟ್ಟು ಮತ್ತೆ ಅವ್ರನ್ನೇ ಬೇಕು ಅಂತ ಹೇಳ್ತಿ ಅಂತ ಎಲ್ಲಿ ತುಂಬಾ ಜನ ಹಾಡ್ಕೊಳ್ತಾರೆ ಅನ್ನೋ ಒಂದು ವಿಚಾರನ್ನ ಅವ್ರು ತುಂಬಾ ಮನ್ಸಿಗೆ ಹಚ್ಕೊಂಡು ತುಂಬಾನೇ ನಿಮ್ಮ ನೆನಪಲ್ಲಿ ಅಂದ್ರೆ ತುಂಬಾನೇ ಡಿಪ್ರೆಷನ್ಗೆ ಹೋಗ್ತಾ ಇರೋದು ಅಥವಾ ಒಂದು ಡ್ರಿಂಕ್ಗೆ ಅಡಿಕ್ಟ್ ಆಗೋದು, ಇದೆಲ್ಲ ಈ ಒಂದು ವ್ಯಕ್ತಿ ಮಾಡ್ತಾ ಇರ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ಅನ್ ಹ್ಯೂಜ್ ರಿಗ್ರೆಟ್. ತುಂಬಾ ರಿಗ್ರೆಟ್ನೆಸ್ ಅಲ್ಲಿದ್ದಾರೆ, ತುಂಬಾ ಕಷ್ಟಪಡ್ತಿದ್ದಾರೆ. ನಿಮ್ಮನ್ನ ನೋಡ್ಬೇಕು, ಮಾತಾಡಿಸ್ಬೇಕು, ನೀವು ಹೇಗಿದ್ದೀರಾ, ನಿಮ್ಮ ಲೈಫಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ಎಲ್ಲಾನು ಕೇಳಬೇಕು ಅನ್ನೋದೆಲ್ಲ ಈ ಒಂದು ವ್ಯಕ್ತಿಯ ಮೈಂಡ್ ಅಲ್ಲದೆ. ಸೊ ವಿತಿನ್ 3 months ಅಥವಾ 3 weeks ಅಲ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ಮಾತಾಡಿಸ್ತಾರೆ. ಅಂಡ್ ಇನ್ ದ ನಿಯರ್ ಫ್ಯೂಚರ್ ಇನ್ ದ ಸೆನ್ಸ್ ಐ ಆಮ್ ಟೆಲಿಂಗ್ ಯು, ಫ್ಯೂಚರ್ ಅಂದ್ರೆ 1 ವರ್ಷ 2 ವರ್ಷ ಅಲ್ಲ, 3 years 4 years ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದಾ ಅಂದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ. ಐ ಥಿಂಕ್ ನೀವಿಬ್ರು ಇನ್ನು ಯಂಗ್ ಏಜ್ ಇದ್ದೀರಾ ಅಂತಾನೆ ಹೇಳ್ಬೋದು. ನೀವು ಚಿಕ್ಕವರಿದ್ದೀರಾ, ಅವರು ಚಿಕ್ಕವರಿದ್ದಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ಯು ಕ್ಯಾನ್ ವೆಯ್ಟ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.